ಎಷ್ಟು ದಿವಸ ಆಯ್ತು ನಿನ್ನ ನೋಡ್ದೆ. ಭಿಕ್ಷಾಟನಿಗೆ ಅಂತ ಬಹು ದೂರದ ಹಳ್ಳಿಗೆ ಹೋಗಿರ್ಬೇಕು ಅಲ್ವಾ? ಹೌದ್ರಿ ಧನ್ಯರ ಸುಗ್ಗಿ ಕಾಲದಾಗ ಊರೂರು ಸುತ್ತಾಡಿ ಭಿಕ್ಷೆ ಬೇಡ್ಕೊಂಡು ಬಂದಾಗ ಅಲ್ಲಲ್ರಿಪ್ಪ ಈ ತೊಗಲಿನ ಹೊಟ್ಟಿಗೆ ಹಿಟ್ಟಾಗ್ತೈತಿ, ಈ ಎಲುಬಿನ ಹಂದ್ರಕ್ಕ ಮಾನ ಮುಚ್ಕೊಳಕ ಅರಿವಿ ಸಿಗ್ತೈತಿ. ಶಿವಲಿಂಗ, ಹೊಟ್ಟೆ ಬಟ್ಟಿಗೆ ಏನೋ ಸಿಗುತ್ತೆ, ಆದ್ರೆ ನೀನು ಈ ರೀತಿ ಊರಲ್ಲಿ ಭಿಕ್ಷಾಟನೆ ಮಾಡೋದು ಬೇಡ ಅಂತ ನನಗನ್ಸುತ್ತೆ. ನಿನಗೇನ್ ಬೇಕೋ ಅದನ್ನೆಲ್ಲ ಈ ಅರಮನೆಯಿಂದ ತೆಗೆದುಕೊಂಡು ಹೋಗು ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಕೇಳ್ತೀಯ ನೀನು ನನ್ನ ಮಾತನ್ನ? ನೀನು ಕೇಳೋದೇ. ಶಿವಲಿಂಗ, ನಿನ್ನ ವಂಶದ ಹಿರಿಯರು ನುಡಿದ ನುಡಿಯಿಂದ ಆ ಭವಿಷ್ಯದಿಂದ ಈ ಅರಮನೆ ಭಾಗ್ಯದ ಬೆಳಕನ್ನು ಕಂಡಿದೆ. ನಮ್ಮಪ್ಪ ಅಜ್ಜ ಮುತ್ತಜ್ಜರು ಎಣಿಸಲಾಗದಷ್ಟು ಅಳತೆಗೆ ಮೀರಿದ ಆಸ್ತಿಯನ್ನು ಗಳಿಸಿದ್ದಾರೆ. ಇದಕ್ಕೆಲ್ಲ ಯಾರು ಕಾರಣ? ನಿಮ್ಮ ವಂಶದ ಬುಡುಬುಡಿಕೆಯ ಭವಿಷ್ಯವೇ ಕಾರಣ. ನಿಮ್ಮಪ್ಪ ಅಂತೂ ಒಂದು ದಿವಸ ನಮ್ಮ ಮನೆಯಲ್ಲಿ ವಸ್ತು ಉಳಿಲಿಲ್ಲ, ಹೊಟ್ಟೆ ತುಂಬಾ ಊಟ ಮಾಡಲಿಲ್ಲ. ನೀನಾದ್ರೂ ನಮ್ಮ ಮನೆಯಲ್ಲಿ ಇದ್ಬಿಟ್ರೆ ನಿಮ್ಮ ಋಣ ಮುಟ್ಟಿಸುವ ಕಿಂಚಿತ್ ಅವಕಾಶ ಆದ್ರೂ ನಮಗೆ ಸಿಗುತ್ತೆ ಕಣೋ. ಋಣದ ಮಾತು ಯಾಕೆ ಮಾತಾಡ್ತೀರಿ ಅಪ್ಪ? ಋಣದ ಮಾತು ಯಾಕೆ ಮಾತಾಡ್ತೀರಿ ಅಪ್ಪರ? ಇದು ನಿಮ್ ದೊಡ್ಡ ಗುಣ ಐತ್ರಿ ಧಣಿ. ಆ ಭಗವಂತ ನಮ್ಮನ್ನ ಈ ಕಾಯಕ ಮಾಡಾಕಂತೇಳಿ ಹುಡ್ಸ್ಯಾನ. 4 ಮನಿ ಭಿಕ್ಷೆ ಬೇಡಿ ತಂದು ಅನ್ನ ಊಟ ಮಾಡಿದಾಗ ನಮ್ಮ ಹೊಟ್ಟೆ ತುಂಬಬೇಕ್ರಿ ಧಣಿ. ಅದ್ರಾಗ ಬಲ್ಲೋರು ಒಂದು ಮಾತು ಹೇಳ್ಯಾರಲ್ರಿಪ್ಪ, ದೂರ ಇದ್ದಷ್ಟು ಸಂಬಂಧ ಬೆಳಿತೈತಿ, ಹತ್ರ ಆದಷ್ಟು ಸಂಬಂಧ ಹಾಳಾಗ್ತೈತಿ ಅಂತ. ಆದ್ರೂ ಧನ್ಯರ, ಈ ಬುಡುಬುಡುಕಿನ ಮ್ಯಾಗ ನೀವಿಟ್ಟಿರುವ ಪ್ರೀತಿ ಮಮಕಾರ ನೋಡಿದ್ರೆ ನನಗೆ ಬಹಳ ಖುಷಿ ಅನಿಸ್ತೈತ್ರಿ ಅಪ್ಪ, ಬಹಳ ಖುಷಿ ಅನಿಸ್ತೈತಿ. ನೀನು ತುಂಬಾ ಸ್ವಾಭಿಮಾನಿ. ನಿನ್ನ ಕುಲದ ಕಸಬನ್ನ ನೀನು ಮರೆಯೋದೇ ಇಲ್ಲ. ಆಗ್ಲಿ, ನಿನಗೆ ಯಾವಾಗ ನಮ್ಮ ಮನೆ ನೆನಪು ಬರುತ್ತೋ ತಪ್ಪದೇ ಬರ್ಬೇಕು, ಆಯ್ತಾ? ಪಾರ್ವತಿ, ಹೇ ಪಾರ್ವತಿ, ಚೆನ್ನಾಗದೀನ್ರಿ ಇವ. ಯಾವಾಗ ಬಂದಿ? ಈಗರ ಬಂದಿರಿ ಇವ. ಶಿವಲಿಂಗಣ್ಣ, ಮತ್ತೇನ್ ಹೇಳ್ತೈತಪ್ಪ ಈ ನಿನ್ನ ಬುಡುಬುಡುಕಿ? ಯವ್ವ ತಾಯಿ, ದೇವರಾದ ಆ ದೇವ್ರ ಗಾಣಿ ಮಾಡಿ ಹೇಳ್ತೀನಿ ತಾಯಿ. ಆ ದೇವಲೋಕದ ಬುಡುಬುಡಿಕೆ ವಾಣಿ ಇದೈತಿ. ಹೋದಲ್ಲಿ ಬಂದಂತ ಪೀಡನ ಬಯಲು ಮಾಡ್ತೈತಿ. ಯವ್ವ, ಈ ಮನಿಗೆ ಒಂದು ಹೊಸ ಬೆಳಕು ಬರುದೈತಿ. ಭಾಗ್ಯದ ಲಕ್ಷ್ಮಿ ಮನಿ ಬಾಗಿಲಿಗೆ ಬಂದು ನಿಂತಾಳ. ಕೊಪ್ಪಳ ಗವಿಸಿದ್ದೇಶ್ವರನ ಕೃಪೆಯಿಂದ ಸತ್ಯ ಹೇಳ್ತೀನಿ ತಾಯಿ, ಕಟು ಸತ್ಯನ ಹೇಳ್ತೀನಿ. ಭಾಗ್ಯದ ಲಕ್ಷ್ಮಿ, ಆ ಭಾಗ್ಯದ ಲಕ್ಷ್ಮಿ ತಗೊಂಡು ಏನ್ ಮಾಡೋದೈತೆ? 10 ಶಿಕ್ಷಣ ಸಂಸ್ಥೆಗಳು, 1000 ಫ್ಯಾಕ್ಟರಿಗಳು, ಇವನ್ನೆಲ್ಲ ನೋಡ್ಕೊಳಕ ಒಬ್ಬ ಯುವರಾಜ ಇಲ್ಲ. 100 ಎಕರೆ ಜಮೀನ್ ಐತಿ, ಅವುಗಳನ್ನ ಉತ್ಸಿ ಬಿಸಾಕ ಒಬ್ಬ ಸರದಾರ ಇಲ್ಲ. ಅರಮನೆಯಂಥ ಮನಿ ಐತಿ, ಈ ಮನಿ ಒಳಗ ತೊಟ್ಲ ಕಟ್ಲಿಲ್ಲ, ಜೋಗ್ಲ ಹಾಡ್ಲಿಲ್ಲ. ಕೂಸಿನಳು ಧನಿ ಮಾತ್ರ ನಾ ಕೇಳಿ. ಇಷ್ಟೆಲ್ಲ ಇದ್ರು ಈ ಮನೆಗೆ ದೀಪ ಹಚ್ಚಕ ಒಬ್ಬ ವಾರಸ್ದಾರನೂ ಇಲ್ಲ. ಆದ್ರ ಊರು ಜನ ಎಲ್ಲ ಬಂಜನು ಚುಚ್ಚು ಮಾತು ಮಾತ್ರ ದೂರ ಆಗ್ಲಿಕ್ಕಿಲ್ಲಲ್ಲ. ಬಂದೈತಿ ಮನಿ ಬಾಗಿಲಿಗೆ ಬಂದೈತಿ. ರಕ್ತದ ಕುಡಿ ಮಡಿಲಿಗೆ ಸೇರುವುದೈತಿ. ಹಕ್ಕಿ ಸೇರಬೇಕಾದ ಗೂಡಿಗೆ ಸೇರುವುದೈತಿ. ಶಿವಲಿಂಗಣ್ಣ, ನೀ ಹಿಂಗ ಒಗಟಿಟ್ಟು ಮಾತಾಡಿದ್ರ ನನಗೆ ಹೆಂಗ ಅರ್ಥ ಆಗತ್ತ? ಅದೇನಂತ ಬಿಡಿಸಿ ಹೇಳಿದ್ರ ನನ್ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗತ್ತ. ಯವ್ವ ತಾಯಿ, ಈ ಬುಡ್ಬುಡ್ಕೆನ ನಾಲಿಗಾಗ ಕರಿನಾಗರ ಮಚ್ಚ ಐತಿ. ನಾ ಹೇಳುದೆಲ್ಲ ಖರೇನೇ ಐತಿ. ನನ್ನ ಮಾತು ನಂಬಿ ನಾನು ಹೇಳ್ದಂಗ ನೀವು ನಡಿತೀನಿ ಅನ್ನೋದಾದ್ರೆ ಈ ಮನೆಗೆ ಸೇರಬೇಕಾದ ಜೀವ ಇವತ್ತ ಸೇರುವುದೈತಿ. ಹೇ ಶಿವಲಿಂಗ, ನಿನ್ನ ಮಾತಿಗೆ ನಾವು ಯಾವತ್ತಾದ್ರೂ ತಪ್ಪು ನಡೆದಿವೇನೋ? ಹಿಂದೂ ತಪ್ಪಿಲ್ಲ, ಮುಂದು ತಪ್ಪುದೂ ಇಲ್ಲ. ಅದೇನು ಅಂತ ಹೇಳು. ಬುಡುಬುಡುಕೆ ಬಂದಾನ, ಬುಡು ಮೇಲೆ ಮಾಡ್ಯಾನ. ಅಮ್ಮ ಶ್ರಾವಣಿ, ಬಲಗಾಲ ಇಟ್ಟು ಒಳಗ್ ಬಾ ತಾಯಿ, ಒಳಗ್ ಬಾರವಾ.
ಭಿಕ್ಷೆ ಹಾಕಿಸ್ಕೊಂಡು ಬಂದಿರ ಆಗ್ತಿದ್ದಿಲ್ಲನು? ಈ ಬುಡ್ಬುಡ್ಕೆನ ಬೆಲ್ ಹತ್ತಿ ಊರೂರು ಸುತ್ತಾಡಿ ಭಿಕ್ಷೆ ಬೇಡುವ ಕರ್ಮ ನಿನಗೆ ಬೇಡ ತಾಯಿ. ಇನ್ನು ಮುಂದ ನೀನು ಈ ಅರಮನೆಯ ಮಗಳಾಗಿ ಬಾಳಬೇಕು. ಹುಣವಾ, ಇನ್ನು ಮುಂದ ಇದೇ ನಿನ್ನ ತವರು ಮನಿ, ಇವರೇ ನಿನ್ನ ಪಾಲಿನ ತಂದೆ ತಾಯಿ ಇದ್ದಾಗ. ಯಾರಿ ಹುಡುಗಿ? ಈ ಹುಡುಗಿ ಸಣ್ಣ ಕೂಸಿದ್ದಾಗ ಇವಳ ತಾಯಿ ಈಕಿನ ನನ್ನ ಕೈಯಾಗ ಕೊಟ್ಟು ತಾನು ಸತ್ತು ಶಿವನ ಪಾದ ಸೇರಿದ್ರಿ. ಅವತ್ತಿನಿಂದ ಇವತ್ತಿನವರೆಗೂ ಈ ಹುಡುಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡೀನಿ. ಯವ್ವಾ, ಈ ಹುಡುಗಿಗೂ ಈ ಮನೆತನಕ್ಕೂ ಬಹಳ ಹತ್ತಿರದ ಸಂಬಂಧ ಐತಿ. ನೋಡ್ರಿ ವಾ, ಈ ಹುಡುಗಿ ಮಯ ಹರಿಯುವ ರಕ್ತ ಇದ ಮನಿ ಇದ ಐತಿ. ಶಿವಲಿಂಗ, ಒಗಟೊಗಟಾಗಿ ಮಾತಾಡಿದ್ರೆ ನಮ್ಗೆ ಹಾಗೆ ತಿಳ್ಬೇಕು. ಇವಳು ಈ ಮನೆ ವಂಶದ ಕುಡಿ ಅಂತ ಹೇಳ್ತಾ ಇದೀಯಾ? ಇವಳು ಮೈಲಿ ನಮ್ಮ ವಂಶದ ರಕ್ತ ಹರಿತಾ ಇದೆ ಅಂತ ಹೇಳ್ತಾ ಇದೀಯಾ? ಏನು ಅದು, ಬಿಡಿಸಿ ಹೇಳು. ಈ ಬುಡ್ಬುಡ್ಕೆನ ಮಾತು ನಾಲ್ಗಿ ತುದಿ ಮ್ಯಾಗೈತಿ. ಆ ಕಾಲಗರ್ಭದ ಸತ್ಯ ನಮ್ಮಪ್ಪ ಗವಿ ಸಿದ್ದಪ್ಪಗ ಮಾತು ತಿಳಿದೈತಿ. ಅದನ್ನ ಇವತ್ತು ನಿಮ್ಮ ಮುಂದೆ ಬಿಡಿಸಿ ಹೇಳ್ತೀನಿ, ಲಕ್ಷ ಇಟ್ಟು ಕೇಳ್ರಿ ಅಪ್ಪ. ಈ ಅನಾಥ ಕೂಸು ಬೇರೆ ಯಾರು ಅಲ್ರಿಪ್ಪ, ನಿಮ್ಮ ವಂಶದ ರಕ್ತ ಹುಟ್ಟಿದ ಕೂಸು ಐತ್ರಿ ಅಪ್ಪ ಇದು. ಅಂದ್ರ ನಿಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳದಲ್ರಿ ಅಪ್ಪ. ಶಿವಲಿಂಗ, ಏನು ಹೇಳ್ತಾ ಇದ್ದೀಯಾ ನೀನು? ಇವಳು ನಮ್ಮಣ್ಣ ಬೆಟ್ಟಪ್ಪನ ಮಗಳು ಅಂದ್ರೆ ಈ ಕಂದ ನಮ್ಮ ವಂಶದ ನಂದಾದೀಪ. ಪಾರ್ವತಿ, ಇವತ್ತು ಆ ಭಗವಂತನ ಅನುಗ್ರಹದಿಂದ, ಅವನ ಆಶೀರ್ವಾದದಿಂದ ಆಶ್ಚರ್ಯಕರ ರೀತಿಯಲ್ಲಿ ಅನಿರೀಕ್ಷಿತವಾಗಿ, ಅನಪೇಕ್ಷಿತವಾಗಿ, ಅವಿಸ್ಮರಣೀಯವಾದ ಘಟನೆ ನಮ್ಮ ಕುಟುಂಬದಲ್ಲಿ ಘಟಿಸಿತು. ಇದಕ್ಕೆಲ್ಲ ನಮ್ಮ ಅರಿವಿಗೆ ಅತೀತವಾದ ಅಗೋಚರ ಶಕ್ತಿಯ ಅನುಗ್ರಹವೇ ಕಾರಣ. ಶಿವಲಿಂಗ, ದಿಕ್ಕುಗಾಣದೆ ಕಡಲ ಮಧ್ಯದಲ್ಲಿ ನಿಂತ ಹಡಗಿಗೆ ಇಂದು ದಾರಿ ದೊರೆಯಿತು. ಅಂಧಕಾರ ಕಂದಕದಲ್ಲಿ ಬಿದ್ದ ನನ್ನ ಬದುಕಿಗೆ ಬೆಳಕು ಮೂಡಿತು. ಶಿವಲಿಂಗ, ಬೆಳಕು ಮೂಡಿತು. ಇವರನ್ನ ನಾನು ಹುಡುಕದೇ ಇರುವ ಸ್ಥಳವೇ ಇಲ್ಲ. ನಮ್ಮಣ್ಣ ಬೆಟ್ಟಪ್ಪನ ಮಕ್ಕಳು ಈ ಭೂಮಿ ಮೇಲೆ ಬದುಕಿದ್ದಾರೆ ಅನ್ನುವ ಭರವಸೆಯನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಇವತ್ತು ನನಗೆ ತುಂಬಾ ಸಂತೋಷ ಆಗುತ್ತೆ. ನೀ ಹೇಳ್ತಿರೋ ಮಾತು ಖರೆ ಐತೆ. ಹಂಗಾದ್ರ ಈ ಹುಡುಗಿನ ಒಂದಿನೂ ನಮ್ಮ ಮನೆಗೆ ಕರ್ಕೊಂಡು ಬರ್ಲಿಲ್ಲ. ಇವಳು ಯಾರು ಅಂತ ನಮಗ್ ಪರಿಚಯ ಮಾಡಿಸ್ಲಿಲ್ಲ. ಅದಕ್ಕೆ ಕಾಲ ಕೂಡಿ ಬಂದಿದ್ದಿಲ್ಲ ತಾಯಿ. ಆ ಕಾಲ ಇವತ್ತು ಕೂಡಿ ಬಂದೈತಿ. ಯವ್ವ, ಹಸ್ದಾಗ ಹಳಸಿದನ್ನ ಉಂಡ್ರು ಅಮೃತ ಉಣ್ಣಂಗ ಆಕೈತಿ ತಾಯಿ. ಆ ಕೊಪ್ಪಳ ಗವಿ ಸಿದ್ದೇಶ್ವರನ ಆಜ್ಞೆ ಇವತ್ತಾಗೈತಿ. ಎಲ್ಲಿ ನಿಮ್ಮ ಹೊಟ್ಟೆಗೆ ಮಕ್ಕಳು ಹುಟ್ಟಿಬಿಟ್ರೆ ಈ ಕೂಸನ್ನ ಕಡೆಗಾಣಿಸ್ಬಿಡ್ತಿರೋ ಅಂತ ತಿಳ್ಕೊಂಡು ಇಷ್ಟು ವರ್ಷ ನಾನು ಹೇಳಿದ್ದಿಲ್ರಿ ಇವ. ಮೇಲಾಗಿ ಇವ್ರ ತಾಯಿಗೂ ಈ ದೊಡ್ಡವ್ರ ಮನೆ ಸೇರಿಸೋ ಇಷ್ಟ ಇರ್ಲಿಲ್ಲ ತಾಯಿ. ಹೇ ಶಿವಲಿಂಗ, ಧನಿ, ನಮ್ಮಣ್ಣ ಬೆಟ್ಟಪ್ಪನಿಗೆ ಅವಳಿ ಜವಳಿ ಇಬ್ಬರು ಮಕ್ಕಳಲ್ವೇನೋ? ನೀನು ನೋಡಿದ್ರೆ ಇವಳೊಬ್ಬಳನ್ನೇ ಕರ್ಕೊಂಡು ಬಂದಿದ್ಯಾ? ಹೌದ್ರಿ ಧನಿ, ನೀವು ಕೇಳಿರೋ ಮಾತು ಖರೇನೇ ಐತಿ. ಆದ್ರ ಆ ಹುಡುಗ ತನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರಿಸ್ಕೊತೀನಿ ಅಂತ ಅವತ್ತು ಹೋದವ. ಇವತ್ತಿನವರೆಗೂ ತಿರುಗಿ ಬಂದೇ ಇಲ್ರಿ ಅಪ್ಪ. ಅವ ಎಲ್ಲದಾನೋ, ಯಾವ ಊರಾಗದಾನೋ, ಏನು ಮಾಡಕತ್ತಾನೋ ಆ ನಮ್ಮಪ್ಪ ಗವಿ ಸಿದ್ದಪ್ಪಗೆ ಮಾತ್ರ ತಿಳಿದೈತ್ರಿ ಅಪ್ಪ. ರೀ, ಹೋಗ್ಲಿ ಬಿಡಿ. ಶಿವಲಿಂಗನ ಉಪಕಾರದಿಂದ, ಆ ದೇವರ ದಯದಿಂದ ನಮ್ಮ ಭಾವನ ಇಬ್ಬರು ಮಕ್ಕಳೊಳಗ ಒಬ್ಬಳಾದ್ರೂ ನಮಗ ಸಿಕ್ಕಳಲ್ಲ, ನನಗದೇ ಸಂತೋಷ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಅಮ್ಮ ಬಾರಮ್ಮ ಇಲ್ಲಿ. ಏನ್ ನಿನ್ ಹೆಸರು? ನನ್ನ ಹೆಸರು ಶ್ರಾವಣಿ ಅಂತ. ಶ್ರಾವಣಿನಾ? ತುಂಬಾ ಚೆನ್ನಾಗಿದೆ ನಿನ್ನ ಹೆಸರು. ನಿನ್ನ ರೂಪಕ್ಕೆ ತಕ್ಕಂತೆ ನಿನ್ನ ಹೆಸರಿದೆ. ಬಾ ಕಂದ ಇಲ್ಲಿ. ಹೋಗುವ ಹೋಗು. ಅವರು ಬೇರೆ ಯಾರು ಅಲ್ಲ, ನಿನ್ನ ಚಿಕ್ಕಮ್ಮ ಚಿಕ್ಕಪ್ಪ ಅದಾರ. ಅಗೋ ಆ ಫೋಟೋದಾಗ ಕಾಣ್ತಾರ, ಅವರ ನಿನ್ನ ತಂದೆ ಜಮೀನ್ದಾರ್ ಬೆಟ್ಟಪ್ಪ. ಎಲ್ಲೋ ಹುಟ್ಟಿ ಎಲ್ಲೋ ಹರಿದು. ಶಿವಲಿಂಗಣ್ಣ, ಆಗಾಗ ನೀನ್ ನಮ್ಮ ಮನೆ ಕಡೆ ಬರೋದು ಹೋಗೋದು ಮಾಡ್ಕೊಂತಿರು. ನೀನ್ ಬರೋದ್ರಿಂದ ನಮ್ ಶ್ರಾವಣಿ ಖುಷಿಯಾಗಿರ್ತಾಳ. ಆಯ್ತು,
ನೀವು ಹೇಳಿದಂಗೆ ಆಗಲಿ, ಅವಾಗ ಅವಾಗ ಬಂದು ಹೋಗ್ತಿರ್ತೀನಿ. ತಾಯಿ, ನನಗಿನ್ನ ಅಪ್ಪಣೆ ಕೊಡ್ರಿ ಅವ್ವ. ಧಣಿ, ಇನ್ನೊಂದು ಮಾತ್ರಿಯಪ್ಪ, ಲಕ್ಷಿಟ್ಟು ಕೇಳ್ರಿಯಪ್ಪ. ಹೇಳು. ಆ ಮಹಾತಾಯಿ ಕಾಳಿಕಾದೇವಿ ಆಜ್ಞೆ ಆಗೈತ್ರಿಯಪ್ಪ. ಇನ್ನು ಮುಂದೆ ಪ್ರತಿ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ದೇವ್ರ ಜಗಲಿ ಮ್ಯಾಗಿರುವ ದೀಪ ನಂದಲಾರ್ದಂಗೆ ಕಾಯ್ಬೇಕ್ರಿ ಅಪ್ಪ. ಅಷ್ಟ ಅಲ್ರಿಯಪ್ಪ, ಪ್ರತಿ ಅಮಾವಾಸ್ಯೆಗೊಮ್ಮೆ ನಿಮ್ಮ ಮನೆ ದೇವರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸ್ಬೇಕು. ಅಲ್ಲಿ ಬಂದಂತ ಭಕ್ತಾದಿಗಳಿಗೆಲ್ಲ ಅನ್ನ ಪ್ರಸಾದ ನೀಡಿಸಬೇಕು. ಇದನ್ನ ತಪ್ಪಲಾರ್ದ ಮಾಡಿದ್ರೆ ಈ ಮನೆತನಕ ಬಲು ಒಳ್ಳೇದಾಕೈತಿ ಅಂತ ಆ ತಾಯಿ ಮಹಾತಾಯಿ ಕಾಳಿಕಾದೇವಿ ಆಜ್ಞೆ ಆಗೈತ್ರಿಯಪ್ಪ. ಅಪಾರ, ಇದ್ರಾಗ ಶ್ರಾವಣಿ ಭವಿಷ್ಯನೂ ಅಡಗೈತಿ, ಮರ್ಯಾಕ್ ಹೋಗ್ಬೇಡ್ರಿ ದಣಿ. ಆಯ್ತಪ್ಪ, ನೀನು ಹೇಳಿದ್ನೆಲ್ಲ ತಪ್ಪು ಹಾಗೆ ಮಾಡ್ತೀವಿ, ಮರೆಯೋದಿಲ್ಲ. ಶಿವಲಿಂಗಣ್ಣ, ನನ್ನ ಮಗಳಿಗೆ ಒಳ್ಳೇದಾಗತ್ತಂದ್ರ ನೀ ಏನ್ ಕೆಲಸ ಹೇಳಿದ್ರು ನಾವು ಮಾಡ್ತೀವಿ. ಸಂತೋಷ ತಾಯಿ, ಸಂತೋಷ. ಅಮ್ಮ ಶ್ರಾವಣಿ, ನಾನೇನು ಹೋಗಿ ಬರ್ತೀನವ. ಅಜ್ಜ, ಆಗಾಗ ಈ ಮನೆ ಕಡೆಗೆ ಬರ್ತಾ ಇರೋ. ನೀನೊಬ್ನೇ ಮನೇಲಿ ಇರ್ತೀನಿ ಅಂತ ಊಟ ಮಾಡದೆ ಇರ್ಬೇಡ ಅಜ್ಜ. ನನ್ಗೋಸ್ಕರನಾದ್ರೂ ಈ ಮನೆಗೆ ಬರ್ತಾ ಇರು. ಯಾರಿಗಿಲ್ಲ ನೋವು, ಯಾರಿಗಿಲ್ಲ. ಶಿವಲಿಂಗಣ್ಣನ ಬಗ್ಗೆ ಚಿಂತೆ ಮಾಡತ್ತೇನೋ, ಯಾವ್ದಕ್ಕೂ ಚಿಂತೆ ಮಾಡಬೇಡ. ಶಿವಲಿಂಗಣ್ಣ ಆಗಾಗ ನಮ್ಮ ಮನೆಗೆ ಬರೋದು ಹೋಗೋದು ಮಾಡ್ಕೊಂತಿರ್ತಾನೆ, ಅವಾಗ್ಲಾದ್ರೂ ಖುಷಿಯಾಗಿರ್ತೀಯಲ್ಲ. ರೀ, ನಮ್ಮ ಶ್ರಾವಣಿ ಶಿವಲಿಂಗಣ್ಣನ ಬಗ್ಗೆ ವಿಚಾರ ಮಾಡೋದಕ್ಕೂ ಒಂದು ಕಾರಣ ಐತಿ. ಯಾಕಂದ್ರ ಇವಳು ಚಿಕ್ಕವಳಿದ್ದಾಗ್ಲಿಂದ ಶಿವಲಿಂಗಣ್ಣನ ಕೈಯಾಗ ಆಡಿ ಬೆಳೆದಾಳ. ಅಪ್ಪ, ಅವನು ಬಿಟ್ಟಿರಬೇಕಂದ್ರ ಅವಳ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅಂತ ಕಾಣಿಸುತ್ತೆ. ನೋಡ್ ಶ್ರಾವಣಿ, ನೀನು ಕಾಲೇಜ್ ಹೋಗೋ ಹುಡುಗಿ, ಈ ರೀತಿಯಾಗಿದ್ರೆ ಯಾರೇನ್ ಕಾಲೇಜ್ ಒಳಗೆ ಸೇರ್ಸ್ಕೊಂತಾರೆ? ನೋಡ್ರಿ, ಇವಳ ಪೇಟೆ ಕರ್ಕೊಂಡು ಹೋಗಿ ಅವಳು ಯಾವ ರೀತಿ ಹೇಳ್ತಾಳ ಆ ರೀತಿ ಡ್ರೆಸ್ ಕೊಡಿಸ್ಕೊಂಡ್ ಬನ್ನಿ. ಒಟ್ನಲ್ಲಿ ನನ್ನ ಮಗಳು ಖುಷಿಯಾಗಿದ್ದು ನನಗಷ್ಟೇ ಸಾಕು. ನಿನಗೇನ್ ಸ್ವೀಟ್ ಇಷ್ಟ ಹೇಳು, ಅದನ್ನೇ ಇವತ್ತು ಊಟಕ್ಕೆ ಮಾಡ್ತೀನಿ.